ಪೊಲೀಸರ ಶೇಕಡ 50ರಷ್ಟು ರಿಯಾಯಿತಿಯಿಂದಾಗಿ ಭರ್ಜರಿ ಕಲೆಕ್ಷನ್ ಆಗ್ತಾ ಇದೆ. 50% ಆಫರ್ ಅನ್ನ ನೀಡಲಾಗಿತ್ತು. ಹಾಗಾಗಿ ಒಟ್ಟು 28.52 ಕೋಟಿ ದಂಡ ಸಂಗ್ರಹ ಮಾಡಲಾಗಿದೆ. ಒಟ್ಟು 10 ದಿನದಲ್ಲಿ ಎಷ್ಟು ದಂಡ ಪಾವತಿಸಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ 28,52,84,600 ರೂಪಾಯಿ ದಂಡ ಪಾವತಿ ಮಾಡಲಾಗಿದೆ. 10 ದಿನದಲ್ಲಿಯೇ ಈ ರೀತಿಯಾಗಿ 10,13,399 ಪ್ರಕರಣಗಳಿಂದ ದಂಡ ಪಾವತಿ ಆಗಿದೆ ಅಂತ ಹೇಳಿ ಮಾಹಿತಿ ಇದೆ. ಒಟ್ಟು 28,52,84,600 ರೂಪಾಯಿಯನ್ನ ಪೊಲೀಸರು ದಂಡ ಸಂಗ್ರಹಿಸಿದ್ದಾರೆ. ಈ ಬಗ್ಗೆ ಬೆಂಗಳೂರು ಸಂಚಾರಿ ಪೊಲೀಸರಿಂದ ಮಾಹಿತಿ ನೀಡಲಾಗಿದೆ. ಸಂಚಾರ ನಿಯಮ ಉಲ್ಲಂಘಿಸಿದವರಿಗೆ ಶೇಕಡ 50ರಷ್ಟು ರಿಯಾಯಿತಿಯನ್ನ ನೀಡಿ ದಂಡ ಪಾವತಿಸೋದಕ್ಕೆ ಅವಕಾಶವನ್ನ ನೀಡಲಾಗಿತ್ತು. ಹಾಗಾಗಿ ಭರ್ಜರಿ ಕಲೆಕ್ಷನ್ ಆಗಿದೆ ಅನ್ನೋದಾಗಿಯೂ ಕೂಡ ಸದ್ಯ ಬೆಂಗಳೂರು ಸಂಚಾರಿ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರವು ಎಲ್ಲ ಬಾಕಿ ಇರುವ ಸಂಚಾರ ಇ-ಚಲನ್ ದಂಡಗಳ ಮೇಲೆ 50% ರಿಯಾಯಿತಿಯನ್ನು ಘೋಷಿಸಿದೆ. ಇದು ಆಗಸ್ಟ್ 23ರಿಂದ ಸೆಪ್ಟೆಂಬರ್ 12ರವರೆಗೆ ಅನ್ವಯಿಸುತ್ತದೆ. ಪಾವತಿಗಳನ್ನು ಕರ್ನಾಟಕ ರಾಜ್ಯ ಪೊಲೀಸ್ KSP ಆ್ಯಪ್, BTP ಅಸ್ತ್ರಂ ಆ್ಯಪ್, ಕರ್ನಾಟಕ ಒನ್ ಮತ್ತು ಬೆಂಗಳೂರು ಒನ್ ಕೇಂದ್ರಗಳು ಮತ್ತು ವೆಬ್ಸೈಟ್ಗಳ ಮೂಲಕ ಹಾಗೂ ಹತ್ತಿರದ ಸಂಚಾರ ಪೊಲೀಸ್ ಠಾಣೆಗಳು ಮತ್ತು ಸಂಚಾರ ನಿರ್ವಹಣಾ ಕೇಂದ್ರದಲ್ಲಿ ಪಾವತಿ ಮಾಡಬಹುದು. ಎಲ್ಲ ವಾಹನ ಮಾಲೀಕರಲ್ಲಿ ಈ ರಿಯಾಯಿತಿಯನ್ನು ನಿಗದಿತ ಅವಧಿಯಲ್ಲಿ ಬಳಸಿಕೊಂಡು ತಮ್ಮ ವಾಹನಗಳ ಮೇಲಿನ ಬಾಕಿ ದಂಡ ಮೊತ್ತವನ್ನು ಸಂಪೂರ್ಣವಾಗಿ ಕಾನೂನಿನ ಅನುಸಾರವಾಗಿ ಪಾವತಿಸಲು ಕೋರುತ್ತೇನೆ. ಧನ್ಯವಾದಗಳು ಮತ್ತು ನಿಮ್ಮ ಹಾಗೂ ಇತರ ಸುರಕ್ಷತೆಗಾಗಿ ಸಂಚಾರ ನಿಯಮಗಳನ್ನು ಪಾಲಿಸಲು ಕೋರುತ್ತೇನೆ. ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ. ಕರ್ನಾಟಕ ಸರ್ಕಾರವು ಎಲ್ಲ ಬಾಕಿ ಇರುವ ಸಂಚಾರ ಇ-ಚಲನ್ ದಂಡಗಳ ಮೇಲೆ